ದೇವಿ ಕೃಪಾ ಚಾನಲ್ಗೆ ಎಲ್ಲ ನಿಮಗೆ ಸುಸ್ವಾಗತ. ಇವತ್ತು ನಾವು 2026ನೇ ಇಸ್ವಿಯ ಜನವರಿ ಯ ರಾಶಿಯ ಮಾಸ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಮತ್ತು 7-8 ನಿಮಿಷ ಟೈಮ್ ತಗೊಂಡು ಕಂಪ್ಲೀಟ್ ವೀಡಿಯೋನ ನೀವು ನೋಡಿ ಏನು ನಾನು ಹೇಳಿರ್ತೀನಿ ಪರಿಹಾರ, ಅದರಲ್ಲಿ ನೀವು ಕೆಲವೊಂದನ್ನು ನಿಮಗೆ ಯಾವುದಾಗುತ್ತೆ ಅದನ್ನು ಆರಿಸ್ಕೊಂಡು ಮಾಡಿಕೊಂಡು ನಿಮಗೆ ಒಳ್ಳೆ ಲಾಭನ ನೀವು ಪಡ್ಕೊಳ್ಳಿ. ಮಕರ ನಡೀತಿರೋ ಹಾದಿ ಎಲ್ಲೋ ಒಂದು ಕಡೆ ಮನಸ್ಸಿನ ಭಾರವಾಗಿ ಇಟ್ಕೊಂಡಿರೋವಂಥದ್ದು, ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗದೇ ಇರೋವಂಥದ್ದು, ಇಲ್ಲಿವರೆಗೆ ಹಾಕಿರೋದೇ ಬೇರೆ, ಇನ್ನು ಮುಂದೆ ಹಾಕೋ ಹೆಜ್ಜೆ ಬೇರೆ ತಿಳ್ಕೊಳ್ಳೋವಂಥದ್ದು. ನಮ್ಮನ್ನು ನಾವು ಸಮರ್ಥನೆ ಮಾಡ್ಕೋಬೇಕು. ಆದರೆ ಏನು ಬೇಕು ಬೇಡ, ಏನು ಮಾಡಬಾರ್ದು ಅಂತ ಅನ್ನೋದನ್ನು ನಮಗೆ ಗೊತ್ತಿರಬೇಕು. ಸಮಯ ಸರಿ ಇಲ್ದಿದ್ದಾಗ ಯಾರ ಜಾತಕದಲ್ಲಿ ರಾಹು ಮತ್ತು ಕೇತು ಇರೋ ಸ್ಥಾನ, ಶನಿಯ ವಕ್ರ ಸ್ಥಾನ, ಹಾಗೆ ಕೆಲವಷ್ಟು ಗ್ರಹಗಳ ದೃಷ್ಟಿಕೋನ ಸಲ ಅಂತ ಹೇಳಿದಾಗ ಹಲವಾರು ಸಮಸ್ಯೆಗಳು ಕಂಡು ಬರ್ತದೆ. ಮಾಡಿಲ್ಲ ತಪ್ಪಿಗೆ ನಾವು ನಮ್ಮ ಮೈ ಮೇಲೆ ಹೇಳ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ನೀವು ಎಷ್ಟೇ ನಾವು ಗೊತ್ತಾಗಿರ್ಬೇಕು, ಸೀಕ್ರೆಟ್ ಮೇಂಟೈನ್ ಮಾಡ್ಬೇಕು, ಯಾರಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತೀರಾ, ಅಷ್ಟೇ 4 ಜನಕ್ಕೆ ಗೊತ್ತಾಗಿರುತ್ತೆ. ಒಂದು ದೈವಿಯ ಆರಾಧನೆ ಬೇಕು. ತ್ಯಾಯಿನೇ ವಿದ್ಮಹಿ ಕನ್ಯಾಕುಮಾರಿ ತನ್ನು ಪ್ರಚೋದಯ. ಇದು ನಿಮಗೆ ಕಷ್ಟ ಅನ್ಸಿದ್ರೆ ಓಂ ಧಮ್ ದುರ್ಗಾಯ ನಮಃ ಅನ್ನೋ ಪ್ರಾರ್ಥನೆ ಮಾಡಿ. ಮಕರ ರಾಶಿ ಲಗ್ನದಲ್ಲಿ ಇರೋರು ತಾಯಿ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿದ್ರೆ ಬರುವಷ್ಟು ಒಂದು ಸ್ವಲ್ಪ ಸಂಕಟಗಳು ಅದರಿಂದ ದೂರ ಆಗ್ತದೆ. ಸಾಕಷ್ಟು ಬದಲಾವಣೆಗಳಿದೆ, ಜೊತೆಗೆ ಒಂದಷ್ಟು ಧರ್ಮ ಮಾರ್ಗಗಳಿದೆ. ಇಲ್ಲಿಂದ ಮೇಲಿಗೆ ಬೀಳುವಂತ ಪೆಟ್ಟಿಗೆ ಪರವಾಗಿಲ್ಲಪ್ಪ, ಭಗವಂತ ಅನುಕೂಲ ಇವತ್ತಲ್ಲ ನಾಳೆ ಅಗತ್ಯವಾಗಿ ನಮಗೆ ಮನಸ್ಸಿಗೆ ಶಾಂತಿ ಕೊಡ್ತಾನೆ ಅಂತ ಅನ್ಕೊಂಡಿರ್ತೀವಿ. ಅದ್ರ ಜೊತೆಗೆ ಮನಸ್ಸಿಗೆ ಏನೋ ಒಂಥರ ಕಿರಿಕಿರಿ ಉಂಟಾಗ್ತದಲ್ಲ, ಅದು ನಿಮಗೆ ಸರಿ ಮಾಡ್ಕೊಳಕ್ ಆಗದೇ ಇರೋದು, ಏನೋ ಒಂಥರ ನಿಮಗೆ ಟಾರ್ಚರ್ ಅನ್ನಿಸ್ತಾ ಇರ್ತದೆ. ಯಾವುದೋ ಒಂದು ಹಿಂಸೆ ಶುರು ಆಗುತ್ತೆ, ಯಾವುದೋ ಒಂದು ರೀತಿ ಕೆಲಸಕ್ಕೆ ಭಾರವಾದ ವಿಷಯ ನಿಮ್ಮ ಹಿಂಬಾಲಿಸಕ್ಕೆ ಶುರು ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಂದು ತನ್ನದು ಅಂತ ಒಂದು ಬಾಂಧವ್ಯ ವಿಶ್ವಾಸ ಇರುತ್ತಲ್ಲ, ಅದಕ್ಕೊಂದು ಕಡಿವಾಣ ಬೀಳುತ್ತೆ. ಅದಕ್ಕಾಗಿ ಜಾಗೃತವಾಗಿರಬೇಕು. ಯಾರನ್ನ ನಂಬ್ತಿರೋ ಬಿಡ್ತಿರೋ, ಆದರೆ ನಿಮ್ಮ ಜನ್ಮದಾತ ಅಪ್ಪ ಅಮ್ಮನ ನೀವು ನಂಬಲೇಬೇಕು. ನಿಮ್ಮ ಯಶಸ್ವಿಗೆ ನಿಮ್ಮ ಜೊತೆ ಯಾರು ಬಂದಿಲ್ಲ ಅಂದರೂ ನಿಲ್ಲುವಂಥದ್ದು ಅದು ನಿಮ್ಮ ತಂದೆ ತಾಯಿ ಮಾತ್ರ. ಅವರ ಆಶೀರ್ವಾದದಿಂದ ನೀವು ಏನು ಬೇಕಾದರೂ ಪಡ್ಕೊಳ್ಬೋದು. ಈಗ ಮಾರ್ಗದರ್ಶನ ಅವ್ರು ಹೇಗೆ ನಡಿಬೇಕು ಅಂತ ಹೇಳ್ತಾರೆ, ಅದರಲ್ಲಿ ನಡೆದಿದೆ. ಆದರೆ ಜೀವನದಲ್ಲಿ ಅದ್ಭುತವಾದ ಗಳು ಪಡಿತೀರಾ. ಸಮಯದಲ್ಲಿ ಎಲ್ಲಿಯಾದರೂ ಕಾಗದ ಪತ್ರಕ್ಕೆ ಸೈನ್ ಹಾಕುವಾಗ, ಎಲ್ಲಿಯಾದರೂ ಹೊರಗಡೆ ಓಡಾಡುವಾಗ, ಯಾರೊಂದಿಗೆ ಏನಾದರೂ ವ್ಯವಹಾರ ಮಾಡುವಾಗ ಯಾರು ನೋಡ್ತಿಲ್ಲ, ನಾವು ಗುಪ್ತವಾಗಿ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಅದು ಸಾಧ್ಯವಿಲ್ಲ, ಮತ್ತೊಬ್ಬರು ನಿಮಗೆ ನೋಡ್ತಾ ಇರ್ತಾರೆ. ಅದರಿಂದ ತೊಂದರೆ ಆಗುತ್ತೆ, ಜೋಪಾನ ಬೇಕಾಗುತ್ತೆ. ಇಲ್ಲೂ ಸ್ವಲ್ಪ ನೋವು ಇರುತ್ತೆ. ಸ್ವಲ್ಪ ನಿಮಗೆ ಎಚ್ಚರಿಕೆ ನಡೆ ಇಲ್ಲ ಅಂತ ಹೇಳಿದರೆ, ನಿಮ್ಮ ಆಲೋಚನೆ ಸರಿಯಾಗಿಲ್ಲ ಅಂತ ಹೇಳಿದರೆ ಒಟ್ಟಾಗತ್ತೆ. ನೀವು ಅಂದ್ಕೊಂಡಿರೋ ಯೋಚನೆ ಎಲ್ಲವನ್ನು ನೀವು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾದ ಕಾಲ ಇದು. ಸಮಯದಲ್ಲಿ ನೀವು ಹಣ ಹೂಡಿಕೆ ಮಾಡೋವಂಥದ್ದು, ನಿಮ್ಮ ಕೆಲಸ ಕಾರ್ಯ ಮಾಡ್ತದೆ, ಏನೋ ಒಂದು ಕೆಲಸ ಮಾಡೋವಂಥವ್ರು ಪಡ್ಕೊಳ್ಬೇಕಾದಂಥದ್ದು, ಅಥವಾ ಯಾವುದೋ ಒಂದು ವಿಷಯ ನಡೆಸ್ಕೊಳ್ಬೇಕಾದಂಥದ್ದು, ನಿಮ್ಮ ಆಲೋಚನೆ ನಿಮ್ಮ ಕುಟುಂಬಸ್ಥರು ಅಥವಾ ನಿಮ್ಮ ಶ್ರೇಯಸ್ಸನ್ನು ಬಯಸುವಂಥದ್ದು ಎಲ್ಲರ ಸಹಕಾರ ನಿಮಗೆ ತುಂಬ ಚೆನ್ನಾಗಿರೋದ್ರಿಂದ ಅಧಿಕವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಳೋ ಯೋಗ ಇದೆ ನಿಮಗೆ. ಗಳನ್ನ ಅರ್ಥ ಮಾಡ್ಕೊಬೇಕು, ಬೇಕು ಬೇಡಗಳನ್ನ ಅರ್ಥ ಮಾಡ್ಕೊಬೇಕು, ಯೋಜನೆಗಳನ್ನ ಸರಿಯಾಗಿ ಆಲೋಚಿಸಬೇಕು. ಏನೇ ಮಾಡಬೇಕಾದ್ರೂ ಒಂದು ಒಳ್ಳೆ ಮನಸ್ಸಿನಿಂದನೇ ಯೋಚಿಸಬೇಕು. ತೃಪ್ತಿಕರವಾದ ಬದುಕು ನಿಮಗೆ ಆಗಬೇಕು ಅಂದರೆ ನೀವು ನಂಬಿರೋ ದೈವ ನಿಮಗೆ ಅನುಗ್ರಹ ತೋರಿಸಬೇಕು. ಮೊದಲನೇ ನೀವು ಮಾಡಬೇಕಾಗಿರೋದು ನಿಮ್ಮ ಕೊಲ್ಲದೇವರ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನದಾನ ಮಾಡಿ. ನಿಮ್ಮ ಕೈಲಾದರೆ ಒಂದಿಷ್ಟು ಒಬ್ಬರಿಗೆ ಜೀವನಕ್ಕೆ ಬೆಳಕಾಗಿ ನಿಲ್ಲಿ. ಸಾಕಷ್ಟು ಲಾಭಗಳನ್ನೇ ತಂದು ಕೊಡ್ತೀರಾ. ಹಂಗೆ ಸಮಸ್ಯೆ ಕಷ್ಟಗಳು ಇಲ್ಲ, ಎಲ್ಲರಿಗೂ ಒಂದಲ್ಲ ಒಂಥರ ಸಮಸ್ಯೆ ಕಷ್ಟಗಳು ಇದ್ದೇ ಇರುತ್ತೆ. ಬಂದು ಹೋಗೋ ಕಷ್ಟಗಳಿಗೆ ಸಾಕಷ್ಟು ಹೊತ್ತು ಇರುತ್ತೆ ಅಂತ ಏನಿಲ್ಲ, ಆಗ್ಲೇ ದೂರ ಆಗುತ್ತೆ. ಆದರೆ ಬರೋ ಕಷ್ಟಗಳನ್ನ ತಡೆಯೋ ಶಕ್ತಿ ಇರಬೇಕು ನಿಮಗೆ. ಭಗವಂತ ಎಂಥದೇ ಕಷ್ಟ ಕೊಡು, ಆದರೆ ಅದ್ರ ಜೊತೆಗೆ ತಡೆಯುವಂಥ ಶಕ್ತಿನೂ ಕೊಡುವಂತ ಪ್ರಾರ್ಥನೆ ಮಾಡಿ. ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ನಿರಂತರವಾಗಿ ಪಠಣೆ ಮಾಡಿ. ಮಂತ್ರನ ಪಠಿಸ್ತಾ ಇದ್ರೆ ಎಂತಹ ಕಷ್ಟ ಬೆಟ್ಟದಂತೆ ಬಂದ್ರೂ ಅದು ಕರಗಿ ಹೋಗುತ್ತೆ ಮಂಜಿನಂತೆ. ಮನಸ್ಸು ಯಾವುದಕ್ಕೂ ಮುಂದೆ ಹೋಗಲ್ಲ, ಮನಸ್ಸೇ ಒಂಥರ ಕಡಿವಾಣ ಆಗ್ತಾ ಇರುತ್ತೆ. ಮನಸ್ಸು ನಿಮ್ಮ ಮನಸ್ಥಿತಿ, ನಿಮ್ಮ ಸಿಚುವೇಶನ್, ನೀವು 1-2 ಹೆಜ್ಜೆ ಮುಂದೆ ಹಾಕಿದ್ರೆ ಅದು 4 ಹೆಜ್ಜೆ ನಿಮ್ಮನ್ನ ಹಿಂದೆ ಕರ್ಕೊಂಡ್ಬರುತ್ತೆ. ಇದರಲ್ಲಿ ನಿಮ್ಮ ಆರೋಗ್ಯ, ನಿಮ್ಮ ಉಸಿರಾಟ ಪ್ರಕ್ರಿಯೆ, ಹೃದಯಕ್ಕೆ ಸಂಬಂಧಪಟ್ಟಿದ್ದು, ಶೀತ, ನೆಗಡಿ, ಕೆಮ್ಮು, ಇದು ಒಂದು ರೀತಿ ನಿಮ್ಮನ್ನ ಹಿಂಸೆ ಮಾಡುವಂಥದ್ದು. ಆದರೆ ನಿಮ್ಮ ಮುಖದ ಕಾಂತಿ ಹೀಗೆಲ್ಲ ನಾವು ಹಾಗೆ ಕಾಣಬೇಕು ಅಂತ ಇರ್ತೀರಿ. ನೀವು ಹೇಗೆ ರೆಡಿಯಾಗಿ ಒಳ್ಳೊಳ್ಳೆ ಬಟ್ಟೆನೇ ಹಾಕಿ, ಆದರೂ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ಹೇಳುತ್ತೆ ನೀವು ಇನ್ನೂ ಚೆನ್ನಾಗಿ ರೆಡಿ ಆಗ್ಬೋದಿತ್ತು, ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ. ಒಳ ಮನಸ್ಸನ್ನು ನೀವು ತೃಪ್ತಿ ಮಾಡೋಕ್ಕೂ ಆಗಲ್ಲ. ಗುರುಗಳನ್ನ ಪ್ರಾರ್ಥನೆ ಮಾಡಿ. ಮಾರ್ಗದರ್ಶಕರಿಗೆ ಒಂದು ಗೌರವ ಸ್ಥಾನಮಾನ ಕೊಡಿ. ಗುರುಗಳು ಎಲ್ಲಿದ್ದಾರೋ, ಗುರುಗಳ ಸ್ಥಾನ ಎಲ್ಲಿದೆಯೋ ಅಲ್ಲಿಗೆ ವಿಶೇಷ ಸ್ಥಾನಕ್ಕೆ ಒಂದು ಹಳದಿ ಬಣ್ಣದ ಪುಷ್ಪವನ್ನು ತಗೊಳ್ಳಿ. ಹೇಗೆ ಒಂದು ಹಳದಿ ಕಲರ್ ಬಟ್ಟೆ, ಒಂದಿಷ್ಟು ಗಂಧಗಳು, ಕುಂಕುಮ, ಕಡಲೆಕಾಳು, ಬೆಲ್ಲ, ಅಥವಾ ಒಂದಿಷ್ಟು ಕಪ್ಪು ಕಲ್ ಸಕ್ಕರೆ ಅದನ್ನ ಅಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ. ಇನ್ನು ಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಆ ಸನ್ನಿಧಿಯಕ್ಕೆ ಹೋಗಿ ಒಂದು 5-10 ನಿಮಿಷ ಕಣ್ಣ ಮುಚ್ಕೊಂಡು ಪ್ರಾರ್ಥನೆ ಮಾಡಿ ಬನ್ನಿ. ತುಂಬರ ಮರದ ಹತ್ರ ಬಂದು ಅಲ್ಲಿ ಗುರುವನ್ನ ಪ್ರಾರ್ಥನೆ ಮಾಡಿ. ಅಷ್ಟು ಲಾಭವೇ ಇದೆ. ಕೆಲಸಕ್ಕೆ ಮುಂದೋದ್ರೂ ಅದರಿಂದ ಅಧಿಕವಾದ ಲಾಭನೇ ಪಡ್ಕೊಂತೀರಿ. ದೇವರನ್ನ ಪ್ರಾರ್ಥನೆ ಮಾಡಿ. ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಬೇಕಾದಷ್ಟು ಜವಾಬ್ದಾರಿಗಳು ಇದ್ರೂ ಕೆಲವೊಮ್ಮೆ ಮನಸ್ಸನ್ನ ಬೇರೆ ಕಡೆಗೆ ಹರಿವು ಬಿಡ್ತಾ ಇರ್ತೀರಿ. ನಿಮ್ಮದೇ ಆದಂತ ಕಷ್ಟ ಬೇಕಾದಷ್ಟು ಇದ್ರೂ ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತ ಹೋಗೋ ಗುಣ ನಿಮ್ಮದು. ಗುಣ ಇದೆ ತುಂಬಾ, ಆದ್ರೆ ನಮ್ಮ ಎಲೆಯಲ್ಲೇ ಸಾಕಷ್ಟು ಇದ್ರು ಒಬ್ರು ಎಲೆನ ನೋಡಿ ಅಲ್ಲಿನೂ ಸರಿಪಡಿಸ್ತೀವಿ ಅಂತ ಹೋಗೋದು ನಾನು ಹೌದು. ಮೊದಲು ನಿಮ್ಮ ಹತ್ರ ಇರುವ ಕಷ್ಟಗಳನ್ನ, ನಿಮ್ಮಲ್ಲಿ ಆಗ್ತಿರೋ ಕಷ್ಟಗಳನ್ನ ನೀವು ಫಸ್ಟ್ ಸರಿಪಡಿಸ್ಕೊಳ್ಳಿ. ಆದ ನಂತರ ನೀವು ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡಿ. ಸಮಯದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಬೇಕು ಬೇಡಗಳು ಯಾವುದು, ನಿಮಗೆ ಸರಿ ತಪ್ಪು ತಿಳಿಸೋರು ಇರ್ತಾರೆ, ನಿಮ್ಮ ಬಗ್ಗೆ 4 ಜನ ಮಾತಾಡೋರು ಇರ್ತಾರೆ. ಇವರೆಲ್ಲರ ಮಧ್ಯದಲ್ಲಿ ನಿಮ್ಮ ಪ್ರಯಾಣ ಇರುತ್ತೆ. ಇವ್ರ ಮಧ್ಯದಲ್ಲಿ ನೀವು ತುಂಬಾ ಜೋಪಾನವಾಗಿರ್ಬೇಕು. ಒಬ್ಬರಿಗೂ
ಯಾರಿಗೂ ಸಮಸ್ಯೆಗೆ ನೀವು ಪರಿಹಾರ ತಂದುಕೊಡಕ್ಕೆ ಹೋಗ್ತೀರಾ ಆದರೆ ನಿಜ. ಆದರೆ ಸಮಸ್ಯೆ ಪರಿಹಾರ ಮಾಡೋಕ್ಕೆ ಹೋಗಿ ನಿಮಗೆ ನೀವು ಸಮಸ್ಯೆ ತಂದಿಟ್ಕೊಳ್ಳೋಕ್ಕೆ ಅದು ದಾರಿ ಆಗ್ತದೆ. ಅದಕ್ಕೆ ತುತ್ತಾಗಬೇಡಿ, ಬಹಳ ಎಚ್ಚರಿಕೆಯಿಂದ ಇರಿ. ಯಾರೋ ಒಬ್ಬರ ಸ್ನೇಹವನ್ನು ನೀವು ಗೌರವಿಸಿ, ಅವರ ಮಾತನ್ನು ಆಲಿಸಿ, ನಿಮಗೆ ಮನಸ್ಸಿಗೆ ಸರಿ ಅನ್ನೋದನ್ನು ಮಾತ್ರ ನೀವು ಮುಂದೆ ಹೊರಿಸಿ ಉಳಿತನ್ನ ಕೇಳ್ತೀರಾ. ಗುರುವಿನ ಹಾಗೂ ಶನೇಶ್ವರನ ಹಾಗೂ ಬುಧನ ಅನುಗ್ರಹ ಇದೆ. ಗ್ರಹ ಸಹಿತ ಹೆಚ್ಚು ಕೆಲಸ ಆಗುತ್ತೆ. ತಲೆ ಬಗ್ಗೋ ಕೆಲಸ ಮಾಡಬೇಡಿ ಅಂತ ಹೇಳಿದರೆ ಎಲ್ಲವನ್ನು ತಲೆ ಎತ್ತೇ ಸಮೇತ ಮಾತಾಡೋಕ್ಕಾಗೋದಿಲ್ಲ, ಇಲ್ಲ ತಲೆ ಬಗ್ಸಿನೇ ಮಾತಾಡೋಕ್ಕಾಗಲ್ಲ. ತಲೆ ಬಗ್ಸಿ ಆದರೆ ಏನಕ್ಕೆ ಅಂತ ಹೇಳಿದರೆ ನಿಮ್ಮ ಒಳ್ಳೆ ಸ್ಥಾನನ ನೀವು ಪಡ್ಕೊಳ್ಳೋಕ್ಕೆ. ಒಳ್ಳೆ ಸ್ಥಾನಮಾನ ಪಡ್ಕೊಂಡ್ರೆ ನಿಮಗೆ ಅಂತ ಒಂದು ಬೆಲೆ ಕೊಡೋ ಸ್ಥಾನ ಇರುತ್ತೆ ಜನಗಳಿಗೆ. ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರೋದು ನಿಮ್ಮ ಆರೋಗ್ಯ ಬಗ್ಗೆ. ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಆಗಲಿ, ಮೊಳಕಾಲಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಲಿ, ಅಥವಾ ಹಿಂದೆ ಬೆನ್ನುಗೆ ಸಂಬಂಧಪಟ್ಟ ಸಮಸ್ಯೆ ಆಗಲಿ, ತೊಂದರೆಗಳಿಂದ ನೀವು ಮುಕ್ತರಾಗಬೇಕಂದ್ರೆ ಅಂಗೈಯಲ್ಲಿ ಒಂದು ಚಿಟಿಕೆ ಉಪ್ಪು ಹಾಕೊಳ್ಳಿ. ಉಪ್ಪನ್ನ ದಕ್ಷಿಣ ಮುಖ ಮಾಡಿ ನಿಂತು ಅದರಿಂದ ದೃಷ್ಟಿ ತೆಗಿಬೇಕು. ತೆಗೆದಂಥ ಉಪ್ಪನ್ನು ಹತ್ತಿರದಲ್ಲಿ ಯಾವ್ದಾದ್ರು ತೆಂಗಿನ ಮರ ಇದ್ರೆ ಆ ತೆಂಗಿನ ಮರದ ಬುಡಕ್ಕೆ ಹಾಕಬೇಕು. ಆ ಉಪ್ಪನ್ನು ತೆಂಗಿನ ಮರಕ್ಕೆ ಹಾಕೋದ್ರಿಂದ ಮರ ಫಲವತ್ತಾಗಿ ಬೆಳೆಯುತ್ತೆ ಮತ್ತು ನಿಮ್ಮಲ್ಲಿ ದೃಷ್ಟಿ ದೋಷ ಪರಿಹಾರ ಆಗುತ್ತೆ. ಬರುವಂಥ ತೊಂದರೆ ತಾಪತ್ರೆಯಿಂದ ಮುಕ್ತರಾಗ್ತೀರಾ. ಆರ್ಥಿಕ ಪರಿಸ್ಥಿತಿಯಿಂದ ಮುಕ್ತರಾಗ್ತೀರಾ. ದೊಡ್ಡದಾದಂಥ ಜವಾಬ್ದಾರಿ ಅಥವಾ ಇನ್ನಷ್ಟು ಕೆಲಸಗಳಲ್ಲಿ ಉನ್ನತ ಸ್ಥಾನ ನಿಮ್ಮನ್ನು ಪ್ರಶಂಸೆಗೆ ಒಳಪಡಿಸುವಂಥದ್ದು, ಇರೋ ಕೆಲಸವನ್ನು ಗೌರವಿಸುವಂಥದ್ದು, ನೀವು ನಿಮ್ಮ ಕೆಲಸದಲ್ಲಿ ಉನ್ನತ ಸ್ಥಾನವನ್ನು ಸಂಪಾದನೆ ಮಾಡ್ಕೊಳ್ಳುವಂಥದ್ದು. ಯೋಗ ಇರಬೇಕಾದ್ರೆ ನಿಮ್ಮ ಹಳೆಯ ದಿನಗಳನ್ನು, ನಿಮ್ಮ ಬಾಲ್ಯದಲ್ಲಿ ಹಾಕಿರುವ ನೀವು ಹೆಜ್ಜೆಗಳನ್ನು ಅಥವಾ ಆ ಸಮಯದಲ್ಲಿ ಯಾರು ಸಹಾಯ ಮಾಡಿರ್ತಾರೆ ಅದನ್ನು ಮರಿಬಾರ್ದು. ಅದೇ ಅವ್ರ ಜೊತೆಗೆ ಹೆಜ್ಜೆ ಹಾಕಿದ್ರಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೋತೀರಿ. ವ್ಯವಹಾರ ಬಗ್ಗೆ ಗಮನ ಕೊಡಿ. ನನ್ನದು ತನ್ನದು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ವ್ಯವಹಾರ ಮಾಡುವಾಗ ಯೋಚನೆ ಮಾಡಬೇಡಿ, ಆದರೆ ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಜಾಗೃತರ. ಎಲ್ಲ ಜಾಗದಲ್ಲೂ ನಿಮಗೆ ಸೇಫ್ಟಿ ಅನ್ನೋದಿದ್ದೇ ಇರುತ್ತೆ. ಆದರೆ ನೀವೇ ಪ್ರಯಾಣ ಮಾಡ್ತಿದ್ದೀರಾ ಅಂದರೆ ನೀವೇ ಯಾರು ಡ್ರೈವರ್ಗಳಾಗಿದ್ದೀರಾ, ಇಲ್ಲ ಆ ಸಮಯದಲ್ಲಿ ನೀವು ಡ್ರೈವಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ರೀತಿಯಲ್ಲಿ ಅಭಿವೃದ್ಧಿ ಕಾಣಬೇಕಾಗಿರೋ ನೀವು ವ್ಯವಹಾರದಲ್ಲಿ ಏನು ಮಾಡಲಿಕ್ಕಾಗದೆ ರೀತಿಯಲ್ಲಿ ಇರ್ತೀರಿ. ಕುಲದೇವರನ್ನ ಅನುಗ್ರಹ ಬೇಕು. ಚಿಂತನೆ ಬಹಳ ಅದ್ಭುತವಾದದ್ದು. ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಪಡ್ಕೊಂಡು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಅನ್ನಿಸ್ತಾರೆ. ಕಷ್ಟಪಟ್ಟರು ನನಗೇನು ಫಲಿಸ್ತಿಲ್ಲ, ನನಗೆ ಸಾಕಾಗ್ಬಿಟ್ಟಿದೆ ಈ ಜೀವನ ಅನ್ನೋರು ಒಂದಷ್ಟು ಬೆಳಕಿನ ಸನ್ನಿವೇಶಗಳು ನಿಮ್ಮ ಹತ್ತಿರದಲ್ಲೇ ಇದೆ. ಜೀವನದಲ್ಲಿ ಇಲ್ಲಿವರೆಗೆ ಕಷ್ಟಗಳನ್ನೇ ನೋಡಿರ್ತೀರ, ಆ ಕಷ್ಟಗಳನ್ನ ದಾಟಿ ಇನ್ಮೇಲೆ ಒಳಿತನ್ನೇ ನೋಡ್ತೀರಾ. ಇನ್ನೇನು ಸನಿಹದಲ್ಲೇ ಇದೆ. ಅದ್ರ ಮಧ್ಯದಲ್ಲಿ ಬರುವಂಥ ಕಷ್ಟಗಳು ಆಹುಗಳನ್ನ ನೀವು ಜಾಸ್ತಿ ತಲೆಗೆ ಹಾಕ್ಕೊಬೇಡಿ, ಆರಾಮಾಗಿರಿ. ನಾನೇ ಎಲ್ಲನೂ ಸಾಧನೆ ಮಾಡ್ತೀನಿ, ನಾನು ಒಬ್ಬನ್ನೇ ಸಾಕು ಅಂತ ಅಂದರೆ ಅದು ಯಾವುದಕ್ಕೂ ಸಾಧ್ಯ ಇಲ್ಲ. ನಿಮ್ಮ ತುಂಬ ಹತ್ತಿರದ ಸ್ನೇಹಿತರು ಇಲ್ಲಾಂದರೆ ನಿಮ್ಮ ಮನೆಯವರ ಜೊತೆಗಿರಲಿ. ಇದಕ್ಕಾಗಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಒಳ್ಳೆಯದಾಗಲಿ.